ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಣಕಾಸು ವಿಷಯವಾಗಿ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಮಾರಣಾಂತಿಕ ಹಲ್ಲೆ. ಗಂಭೀರವಾಗಿ ಗಾಯಗೊಂಡಿದ್ದ ಶಶಿಧರ್ ಜಿಲ್ಲಾಸ್ಪತ್ರೆಗೆ ದಾಖಲು. ಗೊರೂರು ಸಮೀಪದ ಉಳುವಾರೆ ಗ್ರಾಮದ ಬಳಿ ಘಟನೆ. ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಕಾಮಗಾರಿ ನಿರ್ಲಕ್ಷ್ಯ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವ ಎ ಮಂಜು. ಮಾಳಗೆರೆ ಗ್ರಾಮದ ಗಡಿ ಭಾಗದ ಬಸ್ ನಿಲ್ದಾಣ ಪಾಳುಕೊಂಪೆ. ಪ್ರಯಾಣಿಕರ ಅಳಲು ಕೇಳಿದ ಜನಪ್ರತಿನಿಧಿಗಳು. ಮತ್ತು ಹಾಸನದಲ್ಲಿ ರಾಷ್ಟ್ರೀಯ ಏಕತಾ ಶಿಬಿರ. ಬಾಲ್ಯ ವಿವಾಹ, ಬಾಲಗರ್ಭಿಣಿ ವಿರುದ್ಧ ಜಾಗೃತಿ ಕಿರುನಾಟಕಕ್ಕೆ ಜಿಲ್ಲಾಧಿಕಾರಿ ಚಾಲನೆ. ವಾರ್ತೆಗಳ ವಿವರ. ಹಣಕಾಸು ವಿಷಯವಾಗಿ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಮಾರಣಾಂತಿಕ ಹಲ್ಲೆ ಆರೋಪ ಕೇಳಿ ಬಂದಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ಗಾಯಾಳುವನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಸನ ತಾಲೂಕಿನ ಕಾರ್ಲೆಕೊಪ್ಪಲು ಗ್ರಾಮದ ಶಶಿಧರ್ ಹಲ್ಲೆಗೆ ಒಳಗಾದವರು ಮಂಗಳವಾರ ಸಂಜೆ ಗೊರೂರು ಸಮೀಪದ ಉಳುವಾರೆ ಗ್ರಾಮದ ಬಳಿ ಇನೋವಾ ಕಾರ್ನಲ್ಲಿ ಬಂದು ಇನ್ಸ್ಪೆಕ್ಟರ್ ಶಿವಕುಮಾರ್ ದಾಳಿ ಮಾಡಿದರು ಎಂದು ಆರೋಪಿಸಲಾಗಿದ್ದು, ಕಬ್ಬಿಣದ ರಾಡ್ನಿಂದ ಅಟ್ಯಾಕ್ ಮಾಡಿರುವ ಬಗ್ಗೆ ದೂರು ನೀಡಲಾಗಿದೆ. ಶಶಿಧರ್ ಅವರ 2 ಕಾಲು ಮುರಿದಿದೆ. 15 ಹೊಲಿಗೆ ಹಾಕಲಾಗಿದೆ. ಬಲಗಣ್ಣಿಗೆ ಗಂಭೀರ ಗಾಯವಾಗಿದೆ. ಸುಮಾರು 10 ವರ್ಷಗಳ ಹಿಂದೆ ಶಿವಕುಮಾರ್ ಎಂಬುವರು ಹಾಸನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರ ನಡೆದಿದೆ. ಶಶಿಧರ್ ಹೆಸರಿನಲ್ಲಿ ಆಸ್ತಿ ಮಾಡಲು ಸುಮಾರು 50 ಲಕ್ಷ ರು ನೀಡಿದರು. ನಂತರ 20 ಲಕ್ಷ ರು ವಾಪಸ್ ನೀಡಿದ್ದು, ಉಳಿದ 30 ಲಕ್ಷ ರು ಹಣಕ್ಕೆ ಸಂಬಂಧಿಸಿದಂತೆ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಲಾಗಿತ್ತು. ಈ ಹಣಕಾಸು ವಿಚಾರವೇ ಇತ್ತೀಚಿನ ಹಲ್ಲೆಗೆ ಕಾರಣವಾಗಿದೆ ಎಂದು ಶಶಿಧರ್ ಕುಟುಂಬದ ಸದಸ್ಯರು ಆರೋಪಿಸಿದ್ದಾರೆ. ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಪೊಲೀಸರು ತನಿಖೆ ಆರಂಭಿಸಿದ್ದು, ಆರೋಪಗಳ ಸತ್ಯಾಸತ್ಯತೆ ಪರಿಶೀಲನೆ ನಡೆಸಲಾಗುತ್ತಿದೆ. ಪೊಲೀಸ್ ಅಧಿಕಾರಿಯ ಮೇಲೆಯೇ ಇಂತಹ ಗಂಭೀರ ಆರೋಪ ಕೇಳಿ ಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಶಶಿಧರ್ ಅಂತೇಳಿ ನನ್ನ ಮಗ, ನಾನು ರುಕ್ಮಿಣಿ ಅಂತ. ಅವನು ನಿನ್ನೆ ಗೊರೂರಿಗೆ ಒಂದು 6 ಗಂಟೆ ಸಮಯದಲ್ಲಿ, ಸಂಜೆ 6 ಗಂಟೆಯಲ್ಲಿ ಮನೆಗೆ ಸಾಮಾನು ತಗೊಬರ್ಲಿಕ್ಕೆ ಅಂತೇಳಿ ಹೋಗಿದ್ದ. ಸಾಮಾನು ತಗೊಂಡು ವಾಪಸ್ ಬರುವಾಗ ಗೊರೂರಿಂದ ಕಾರ್ಲೆಗೆ ವಾಪಸ್ ಬರೋ ಮಧ್ಯ ರೋಡಲ್ಲಿ ಉಡುವರೆ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ನಿರ್ಜನ ಪ್ರದೇಶ ಅಂತ ಹೇಳ್ಬೋದು ಅದನ್ನು. ಅಲ್ಲಿ ಯಾರೂ ಮನೆಗಳಿಲ್ಲ, ಜನ ಯಾರು ಓಡಾಡ್ತಾ ಇರ್ತಾರೆ ಸ್ವಲ್ಪ ಅಷ್ಟೇ. ಅಲ್ಲಿ ಇವರು ಇನೋವಾ ಕಾರ್ನಲ್ಲಿ ಬಂದು ಇವನ್ನ ಅಡ್ಗಟ್ಟಿದ್ದಾರೆ. ಬೈಕಲ್ಲಿ ಇವ್ನು ಬರ್ತಾ ಇದ್ದಾಗ ಅಡ್ಗಟ್ಟಿ ಅಲ್ಲಿ ಅವ್ರ ಕಾರಿಂದ ಇಳಿದು ಶಿವಕುಮಾರ್ ಅನ್ನೋ ವ್ಯಕ್ತಿ ಫಸ್ಟು ರಾಡಲ್ಲಿ ಇವ್ನು ನನ್ನ ಮಗನಿಗೆ ಹೊಡೆದಿದ್ದಾನೆ, ಕಣ್ಣಿಗೆ ತಲೆಗೆ ಹೊಡೆದಿದ್ದಾನೆ. ಆವಾಗ ಅವನಿಗೆ ಕಣ್ಣು ಕಾಣದೇ ಇರೋ ಥರ ಬ್ಲಡ್ ಎಲ್ಲ ಇದಾಗಿ ಕಣ್ಣು ಕಾಣದೇ ಇರೋಂಗಾಗಿದೆ. ಅದಾದಮೇಲೆ ಅವನು ಶಿವಕುಮಾರು ಮತ್ತು ಅವನ ಜೊತೆ ಬಂದಿರೋರು 2 ಜನ ಸೇರಿ, ಇವ್ರು 3 ಜನನೂ ಸೇರಿ ಬೇರೆ ಜೋಳದ ಹೊಲದ ಹತ್ರಕ್ಕೆ ಎಳ್ಕೊಂಡು ಹೋಗಿದ್ದಾರೆ. ಜೋಳದ ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ. ಹೋಗಾದ್ಮೇಲೆ ಅವನಿಗೆ ಚೆನ್ನಾಗಿ ಹೊಡೆದಿದ್ದಾರೆ. ಕಾಲು ಮುರಿದಿದೆ. ಈ ಕಡೆ ಕಾಲಲ್ಲಿ, ಆ ಕಾಲಲ್ಲಿ ಒಂದು 9 ಹೊಲಿಗೆ ಹಾಕಿದ್ದಾರೆ. ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ. ಮೈಯಲ್ಲಿ, ಕೈಯಲ್ಲಿ, ಬೆನ್ನಲ್ಲಿ ಎಲ್ಲ ತುಂಬ ರಾಡಲ್ಲೇ ಹೊಡೆದಿದ್ದಾರೆ. ಅವನು ಇವತ್ತು ಎದ್ದೇಳೋಕ್ಕಾಗ್ತಾಯಿಲ್ಲ, ತುಂಬ ಸುಸ್ತಾಗಿದ್ದಾನೆ. ಬೆಳಗ್ಗೆಯಿಂದ ಸ್ವಲ್ಪ ಮಾತಾಡ್ತಾಯಿದ್ದ, ಇವಾಗ ಮಾತು ಕೂಡ ಆಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಈಗ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಿಮಗೂ ಶಿವಕುಮಾರ್ ಅವ್ರಿಗೂ, ಅಂದರೆ ನಿಮ್ಮ ಮಗನಿಗೂ ಶಿವಕುಮಾರ್ಗೂ ಏನು ಸಂಬಂಧ? ಸರ್, ಅವರು ಗೊರೂರು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಮಗನಿಗೆ ಪರಿಚಯ ಆಗಿದ್ದರು. ಆ ಟೈಮಲ್ಲಿ ಇವನು ಸ್ವಲ್ಪ ಶಿವಕುಮಾರ್ ಮತ್ತು ಇವರಿಬ್ಬರೂ ಒಂದು ವ್ಯವಹಾರಗಳನ್ನ ಮಾಡ್ಕೋತಾಯಿದ್ರು. ಆದರೆ ಅವರು ಒಂದು ಲೋಕಾಯುಕ್ತದಲ್ಲಿ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದು ಮತ್ತು ಇವಾಗ ಸಸ್ಪೆಂಡ್ ಆಗಿದ್ದಾರಂತೆ. ಇದೇ ಥರ ಒಂದು ಬೇರೆ ಪ್ರಕರಣದಲ್ಲಿ ಅವರು ಅಫೆನ್ಸ್ ಆಗಿ ಈ ಥರ ಒಂದು ಸಸ್ಪೆಂಡ್ ಆಗಿದ್ದಾರೆ. ಏನು ವ್ಯವಹಾರ ಮಾಡ್ತಾಯಿದ್ರು ಅಂದರೆ, ಅವರೇನೋ ಆಸ್ತಿ ತೊಗೊಳಕ್ಕೆ ಅಂತೇಳಿ ಅವರು ಹೊರಟಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡಬಾರ್ದು, ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಗೌರ್ಮೆಂಟ್ ಅಧಿಕಾರಿ ನಾನು ಆಗಿರೋದ್ರಿಂದ ಲಂಚದ ಇದು ಬರುತ್ತೆ ಅಂತೇಳಿ ನನ್ನ ಮಗನ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಅಂತ ಇವನಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಆಸ್ತಿ ನಿನ್ನ ಹೆಸರಿಗೆ ಮಾಡ್ತೀನಿ, ಆಗ ನನಗೆ ಗ್ಯಾರಂಟಿಯಾಗಿ ಚೆಕ್ ಕೊಡು ಅಂತ ಹೇಳ್ಬಿಟ್ಟು ಅವನ ಹತ್ರ ಚೆಕ್ಕನ್ನ ಇಸ್ಕೊಂಡಿದ್ದಾರೆ. ಆ ಚೆಕ್ಕನ್ನ ಇವಾಗ ಏನು ಮಾಡಿದ್ದಾರೆ, ಆ ಆಸ್ತಿ ತೊಗೊಳ್ಳಿಲ್ಲ ಅವರು. ಸ್ವಲ್ಪ ದಿನ ಅಡ್ವಾನ್ಸ್ ಕೊಟ್ಟು ಇದು ಮಾಡೋ ಟೈಮಲ್ಲಿ ನನಗೆ ವಾಪಸ್ ಹಣ ಕೊಡು ಅಂದ್ಬಿಟ್ಟು ಹಣನ ವಾಪಸ್ ಇಸ್ಕೊಂಡಿದ್ದಾರೆ. 20 ಲಕ್ಷ ಹಣನ ವಾಪಸ್ ಇಸ್ಕೊಂಡಿದ್ದಾರೆ. ಒಂದು XUV 500, ಒಂದು ಕಾರನ್ನು ಕೂಡ ನನ್ನ ಮಗನ ಸೊಸೆ ಹೆಸರಲ್ಲಿ ಇದ್ದಿದ್ದನ್ನು ವಾಪಸ್ ಇಸ್ಕೊಂಡಿದ್ದಾರೆ. ಅಷ್ಟನ್ನೆಲ್ಲ ಇಸ್ಕೊಂಡು ಇವಾಗ ಇವನ ಹತ್ರ ಚೆಕ್ ತೊಗೊಂಡಿದ್ರಲ್ಲ, ಆ ಚೆಕ್ಕನ್ನು ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಮತ್ತು ಬೇರೆಯವ್ರ ಹೆಸರಲ್ಲೂ ಕೋರ್ಟಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ಹಾಕಿದಾಗ ನಮ್ಮ ಮಗ ಡಿಸೆಂಬರ್ 31ನೇ ತಾರೀಕು 2 ದಿನವೂ ಕೋರ್ಟಿತ್ತು. ಅವನು ಹೋಗಿ ಅಲ್ಲಿ ಬೇಲ್ ತೊಗೊಂಡು ಟೈಮ್ ತೊಗೊಂಡು ಬಂದಿದ್ದಾನೆ. ಆದಮೇಲೆ ನೀನು ಮತ್ತೆ ಕೋರ್ಟಿಗೆ ಹೋಗಿ ಬೇಲ್ ತೊಗೊಂಡಿದ್ದೀಯಾ, ನನಗೆ ಈಗ ಹಣ ಈಗಲೇ ಬೇಕು, ನಿತ್ಯಜೆಗೆ ಈಗಲೇ ಬೇಕು ಅಂತ ಹೇಳ್ಬಿಟ್ಟು ಕೊಡು ಅಂತೇಳಿ ಅವ್ನಿಗೆ ಫೋರ್ಸ್ ಮಾಡಿದ್ದಾರೆ. ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ನನ್ನ ಮಗ ಯಾವುದೇ ಸಪ್ರೇಟಾಗಿ ಆಸ್ತಿ ಪಾಸ್ತಿನೂ ಮಾಡಿಲ್ಲ.
ಅವ್ನು ತುಂಬ ಕಷ್ಟಪಟ್ಟು ಒಬ್ಬ ರೈತನಾಗಿ ಜೀವನ ಮಾಡ್ತಾಯಿದ್ದ. ಅಂಥವನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಒಬ್ಬ ಅಧಿಕಾರಿಯಾಗಿದ್ದಾಗಲೇ ಅವನ ಹೆಸರಲ್ಲಿ ಆಸ್ತಿನ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಅವನ್ನ ಈ ಥರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಈಗ ಅವನ ಬೇರೆ ಥರ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಅವನ ಹತ್ರ ಚೆಕ್ಗಳನ್ನ ತಗೊಳ್ಳೋದು ಮತ್ತು ಅವನಿಗೆ ಬೇರೆ ಎಲ್ಲ ಮಾಡೋದು ಆ ಥರ ಮಾಡಿದ್ದಾರೆ. ಅವರು ಒಂದು ಕಾನೂನನ್ನು ರಕ್ಷಣೆ ಮಾಡಬೇಕಾಗಿದ್ದಂಥವ್ರೇ ಇವತ್ತು ಈ ಥರ ಒಂದು ರೌಡಿ ಥರ ಹಲ್ಲೆ ಮಾಡ್ತಾಯಿದ್ದಾರೆ. ಒಂದು ಕೊಲೆ ಮಾಡೋ ಅಂಥ ಒಂದು ಇದಕ್ಕೆ ಬಂದಿದ್ದಾರೆ, ಕೊಲೆ ಮಾಡ್ತೀನಿ ಅಂತಲೇ ಬಂದಿದ್ದಾರೆ. ಕೊಲೆ ಮಾಡೋಕ್ಕೆ ಅಂತಲೇ ಬಂದು ಇವನು ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಇವನು ಸತ್ತೋಗಿದ್ದಾನೆ ನಡಿ ಅಂತೇಳಿ ಅವ್ರು ಬಿಟ್ಟೋಗಿದ್ದಾರೆ. ಆಮೇಲೆ ಇವನು ಸ್ವಲ್ಪ ಹೊತ್ತಾದಮೇಲೆ ಜ್ಞಾನ ಬಂದಮೇಲೆ ಕೂತ್ಕೊಂಡಿದ್ದಾರೆ ಶಿಷ್ಯರು. ಕೂತ್ಕೊಂಡಾದಮೇಲೆ ಅಕ್ಕಪಕ್ಕ ಅಲ್ಲಿ ಸ್ಥಳೀಕರಿದ್ದವರು ಓಡ್ ಬಂದು ಇಲ್ಲೆಲ್ಲ ಚಿಲ್ಲಪಿಲ್ಲೆ ಆಗಿತ್ತು, ಗಾಡಿ ಮನೆ ವಸ್ತುಗಳು ಅದೆಲ್ಲದುವೆ ಏನಿದು ಅಂತೇಳಿ ಬಂದು ನೋಡಿದಾಗ ಅವರು ಗೊರೂರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸನ್ನು ಕರೆಸಿ ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಆಮೇಲೆ ನಾವೆಲ್ಲ ಬಂದು ಈಗ ಅವನಿಗೆ ಏನು ಟ್ರೀಟ್ಮೆಂಟ್ ಅದೆಲ್ಲ ನೋಡ್ತಿದ್ವಿ. ಈಗ ಅವನ ಸ್ಥಿತಿ ಹೆಂಗಿದೆ ಅಂದರೆ ತುಂಬ ಗಂಭೀರವಾಗಿದೆ. ಅವನಿಗೆ ಕಾಲು ಮುರಿದಿದೆ ಮತ್ತು ಆ ಕಡೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಮೈ ಕೈಯಲ್ಲೆಲ್ಲ ಎಲ್ಲ ಕಡೆ ಗಾಯಗಳಾಗಿದ್ದಾವೆ. ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂಥ ಒಬ್ಬ ಮಗ ಅವನಿಗೆ 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಹೆಂಡತಿ ಇದ್ದಾಳೆ, ನಾನಿದ್ದೀನಿ. ನಮ್ಮನ್ನೆಲ್ಲ ಅವನು ಒಂದು ಒಬ್ಬ ರೈತ ಆಗಿ ದುಡಿದು ಸಾಕ್ತಾಯಿದ್ದ. ಇವತ್ತು ನಮಗೆ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಆಗಿದೆ. ಯಾಕೆಂದರೆ ದುಡಿತಾ ಇದ್ದಿದ್ದಂಥ ಮಗನೇ ಇವತ್ತು ಕಾಲು ಮುರ್ಕೊಂಡು ಇವತ್ತಿದ್ದಾನೆ. ಇವತ್ತು ನಾವು ಹಾಸ್ಪಿಟ್ಲಿಗೂ ಖರ್ಚು ಮಾಡಬೇಕು ಮತ್ತು ನಮಗೆ ಜೀವನ ಮುಂದಿನ ಆಧಾರಕ್ಕೆ ತುಂಬ ಕಷ್ಟ ಆಗುತ್ತೆ. ಶಿವಕುಮಾರ್ ಒಬ್ಬ ಅಧಿಕಾರಿಯಾಗಿ ಈ ಥರ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈ ಥರ ಒಂದು ಹಲ್ಲೆ ಮಾಡಿದ್ದಾರೆ. ಅವರಿಗೆ ಸರಿಯಾದ ಒಂದು ಶಿಕ್ಷೆ ಕೊಡಿಸಿ ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು, ನಮಗೆ ರಕ್ಷಣೆ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ, ಉಪಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ಕೊತಿದ್ದೀನಿ. ನಮ್ಮ ಹಾಸನ ಸ್ಥಳೀಯ MLA ಅವರಲ್ಲೂ ನಾನು ಮನವಿ ಮಾಡ್ಕೊತಿದ್ದೀನಿ. ನಮ್ಮ ಹಾಸನ SP ಮೇಡಮ್ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊತಿದ್ದೀನಿ. ದಯವಿಟ್ಟು ನಮಗೆ ರಕ್ಷಣೆ ಕೊಡಿಸಿ, ನಮಗೆ ನ್ಯಾಯ ಒದಗಿಸ್ಕೊಡಿ. ಈ ಥರದ ದೌರ್ಜನ್ಯ ಮಾಡೋ ಅಂಥವ್ರಿಗೆ ಶಿಕ್ಷೆನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಫ್ಯಾಮಿಲಿಗೆ ಆಧಾರವಾಗಿದ್ದಂಥ ಮಗ ಇವತ್ತಿಗೆ ಮಲಗಿದ್ದಾನೆ ಅಂದರೆ ನಮ್ಮ ಜೀವನದ ಪರಿಸ್ಥಿತಿ ಏನು ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡಿ ನಮಗೆ ಏನು ಆಧಾರ ಮಾಡಬೇಕು ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಕಾಮಗಾರಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಶಾಸಕ ಎ ಮಂಜು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಗಡಿಭಾಗವಾದ ಕಟ್ಟೇಪುರ ಗ್ರಾಮದ ಹೇಮಾವತಿ ನದಿಯ ಹಿನ್ನೀರಿಗೆ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಶಾಸಕ ಎ ಮಂಜು ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮಲ್ಲಿಪಟ್ಟಣ ಏತ ನೀರಾವರಿಗೆ ಸರ್ಕಾರ ಚಾಲನೆ ನೀಡಿ ಹಲವಾರು ವರ್ಷ ಕಳೆದರೂ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ಪೂರ್ಣವಾಗದೆ ಜಾಕ್ವೆಲ್ ಕಟ್ಟಡದ ನಿರ್ಮಾಣ ಗುಣಮಟ್ಟದಿಂದ ಕೂಡಿಲ್ಲ. ಮುಂದಿನ ವಾರ ಯೋಜನೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಸಮಗ್ರ ವರದಿ ಜೊತೆಗೆ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಹೇಳಿದರು. ಮಲ್ಲಿಪಟ್ಟಣ ಲಿಫ್ಟ್ ಇರಿಗೇಷನ್ ವೀಕ್ಷಣೆಗೆ ಬಂದಾಗ ನಾವು ಅಲ್ಲಿ ಸರಿಯಾಗಿ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ಅದನ್ನು ಸರಿಪಡಿಸತಕ್ಕಂಥ ಜವಾಬ್ದಾರಿನ ಅವ್ರು ಮಾಡಬೇಕು. ಅದ್ರ ಜೊತೆಗೆ ಹಿಂದೆ ಇಲ್ಲಿ ದೊಡ್ಡ ನಾಲೆ ಹೋದಂಥ ನಾಲೆ ಸಂದರ್ಭದಲ್ಲಿ ಸರ್ಕಾರದ ಹಣವನ್ನು ಕೊಟ್ಟಿಲ್ಲ ಅಂತೇಳಿ ರೈತರ ಆಕ್ರೋಶ ಅವ್ರು ಏನು ಹೇಳಿದ್ದಾರೆ, ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ. ಅವರು ಯಾರ್ಯಾವುದು ಕಾವಲಿನಲ್ಲಿ ಹೋಗಿದೆ ಅವರು ಖಾತೆ ಮಾಡಿಸ್ಕೊಂಡು ಅಥವಾ ಇದನ್ನೇನಾದ್ರು ಆಗದೇ ಇದ್ರೆ ಅದನ್ನು ಮಾಡಿಸಿ ಅವ್ರಿಗೆ ಪರಿಹಾರನ ಸರ್ಕಾರದಿಂದ ಕೊಡಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನೇ ತಗೋತೀನಿ. ಈಗ ಇಲ್ಲಿ ರೈಸಿಂಗ್ ಮೇನ್ ಮಾಡ್ತಾ ಇರ್ತಕ್ಕಂಥ ಜಾಗ ಏನಿದೆ, ಆ ಜಾಗ ಬರ್ತಾ ಇರ್ತಕ್ಕಂಥ ಪೈಪ್ಲೈನ್ ಬರ್ತಾ ಇರ್ತಕ್ಕಂಥ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಹಾಕಿದಂಥ ಗಿಡಗಳೇನಾದ್ರು ಹೋದರೆ ಅವರಿಗೆ ಬೆಳೆ ಪರಿಹಾರವನ್ನು ಅಂದರೆ ಒಂದು ಗಿಡಕ್ಕೆ ಎಷ್ಟು ಖರ್ಚಾಯ್ತದೆ ಅಂತೇಳಿ ಒಂದು ಅಂದಾಜು ಮಾಡಿ ಯಾರ್ಯಾರು ಎಷ್ಟೆಷ್ಟು ಹೋಗಿದೆ ಆ ದುಡ್ಡನ್ನು ಕೂಡ ಕೊಡಿಸ್ಕೊಳ್ತಕ್ಕಂಥ ಪ್ರಯತ್ನ ಎಲ್ಲ ಮಾಡೇ ಮಾಡ್ತೀನಿ. ಜೊತೆಗೆ ಅಧಿಕಾರಿಗಳಿಗೆ ಇದರಿಂದ ಸೂಚನೆ, ಯಾವುದೇ ಕಾರಣದಿಂದ ಇನ್ನೂ ತಡ ಮಾಡಿದರೆ ನಾನು ಸುಮ್ಮನೆ ಇರೋಲ್ಲ. ನಿಮಗೆ ಗೊತ್ತಿಲ್ಲ, ನಿಮಗೆ ಸಂಬಳ ತಗೊಂಡು ನಿಮ್ಮದಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀರಿ. ಎಷ್ಟೋ ಜನ ರೈತ ಇದನ್ನು ನೆನ್ಕೊಂಡು ನಮ್ಗೆ ಕೆರೆಗಳು ತುಂಬದಲ್ಲೇ ಎಷ್ಟೋ ಜನ ಆರ್ಥಿಕವಾಗಿ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದನ್ನು ಪರಿಪೂರ್ಣವಾಗಿ ಮಾಡಬೇಕು. ದೀಪಕ್ ಅಂತ ಇಂಜಿನಿಯರ್ಗೆ ನಿಮ್ಮ ಮುಖಾಂತರ ವಾರ್ನೂ ಮಾಡ್ತಾ ಇದ್ದೀನಿ. ದಿನ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕು. ಆ ಕಾಂಟ್ರಾಕ್ಟ್ ಇರ್ತಾನಲ್ಲ ಅವನು ಬಂದು ನಿಂತ್ಕೋಬೇಕು.
ಮುಂದಿನ ಸೋಮವಾರ ಮಂಗಳವಾರದೊಳಗಡೆ ಕಾಂಟ್ರಾಕ್ಟು ಅವನು ನಾವೆಲ್ಲ ಒಂದು ಮೀಟಿಂಗ್ನ ಅರ್ಕಲ್ಗೂಡಲ್ಲಿ ಮಾಡಿ ಪರಿಹಾರ ಒಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ಆಗುವಂಗೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ 78.10 ಕಿಲೋಮೀಟ್ರು ರೈಸಿಂಗ್ ಮೈನ್ ಆದಮೇಲೆ ಡಿಸ್ಟ್ರಿಬ್ಯೂಷನ್ ಲೈನ್ ಇತ್ತು, ಗ್ರಾವಿಟಿ ಲೈನು. ಅದು ಗ್ರಾವಿಟಿ ಲೈನಲ್ಲಿ ಸುಮಾರು 70 ಕಿಲೋಮೀಟ್ರ್ ಆಗ್ಬೋದು, ಇನ್ನು 8 ಕಿಲೋಮೀಟ್ರ್ ಉಳಿತದೆ. ಆ 8 ಕಿಲೋಮೀಟ್ರ್ ಉಳಿದಂಥದ್ರಲ್ಲಿ ಎಲ್ಲ ಡೌನ್ ಸ್ಟ್ರೀಮ್ಗೆ ಬರ್ತಕ್ಕಂಥ ಯಾವ್ಯಾವುದು ಕೆಳಗಳ್ಳೆ ಇರ್ಬೋದು, ಮೈಸೂರು ಇರ್ಬೋದು, ಆಮೇಲೆ ಬಾಗ್ದಾಳಿ ಇರ್ಬೋದು, ಯಾವ್ಯಾವ ಕೆರೆಗಳಿದ್ದಾವೆ ಸಿರಿದ್ನಳ್ಳಿ ಎಲ್ಲ ಕೆರೆಗಳಿಗೂ ಕೂಡ ಒಟ್ಟು 78 ಕಿಲೋಮೀಟರ್ನ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಮಾಳಗೆರೆ ಗ್ರಾಮದ ಸಾಬ್ರುಮನೆ ಗಡಿ ಭಾಗದಲ್ಲಿರುವ ಬಸ್ ನಿಲ್ದಾಣವು ಸಂಪೂರ್ಣವಾಗಿ ಕೊಂಪೆಯಾಗಿ ಮಾರ್ಪಟ್ಟಿದ್ದು, ಇಲ್ಲಿಗೆ ಬರುವ ನಿತ್ಯ ಪ್ರಯಾಣಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಬಸ್ ನಿಲ್ದಾಣದ ಮೇಲ್ಭಾಗದಲ್ಲಿ ದೊಡ್ಡದಾಗಿ ಬಿರುಕು ಬಿಟ್ಟಿದ್ದು, ಮಳೆ ಬಿರುಗಾಳಿ ಸಂದರ್ಭದಲ್ಲಿ ಇಲ್ಲಿ ನಿಲ್ಲುವುದು ಅಥವಾ ತಂಗುವುದು ಅಪಾಯಕಾರಿಯಾಗುತ್ತಿದೆ. ಚಾವಣಿಯ ಸ್ಥಿತಿ ಶೋಚನೀಯವಾಗಿದ್ದು, ಯಾವುದೇ ಕ್ಷಣ ಕುಸಿಯುವ ಭೀತಿಯಲ್ಲೇ ಪ್ರಯಾಣಿಕರು ಹೊರಗಡೆ ನಿಂತು ಬಸ್ ಕಾಯುವಂತಾಗಿದೆ. ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಸೇರಿದಂತೆ ಹಲವರು ಮಳೆಗಾಲದಲ್ಲಿ ಸಂಪೂರ್ಣ ನೆನೆದು ಬಸ್ ಕಾಯುವ ದುಸ್ಥಿತಿಗೆ ತಲುಪಿದ್ದಾರೆ. ಇನ್ನು ದುರಂತವೆಂದರೆ ಈ ಪ್ರದೇಶದಲ್ಲಿ ಆನೆಗಳ ಕಾಟವು ಹೆಚ್ಚಾಗಿದ್ದು, ಸಂಜೆ ಹಾಗೂ ಬೆಳಗಿನ ವೇಳೆಯಲ್ಲಿ ಬಸ್ ನಿಲ್ದಾಣದ ಬಳಿ ನಿಂತಿರುವುದು ಗ್ರಾಮಸ್ಥರಿಗೆ ಭಯದ ವಿಷಯವಾಗಿದೆ. ಆನೆಗಳ ಅಡ್ಡಾಟದಿಂದ ಅನಾಹುತ ಸಂಭವಿಸುವ ಸಾಧ್ಯತೆ ಇದ್ದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿ ಬಂದಿದೆ. ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಯಾರೂ ನಮ್ಮ ಅಳಲನ್ನು ಕೇಳುತ್ತಿಲ್ಲ. ಬಸ್ ನಿಲ್ದಾಣ ದುರಸ್ತಿ ಆಗದೆ ಇದ್ದರೆ ಅಪಘಾತ ಸಂಭವಿಸಿದರೂ ಆಶ್ಚರ್ಯವಿಲ್ಲ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬಸ್ ನಿಲ್ದಾಣವನ್ನು ದುರಸ್ತಿ ಮಾಡುವುದರ ಜೊತೆಗೆ ಆನೆಗಳ ಕಾಟ ತಡೆಯಲು ಶಾಶ್ವತ ಪರಿಹಾರ ಒದಗಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಮಳೆಲೆಲ್ಲ ನೆನಬೇಕು. ಬಸ್ ಸ್ಟ್ಯಾಂಡ್ ಇಲ್ದಲೆ ನಮಗೊಂದು ಬಸ್ ಸ್ಟ್ಯಾಂಡ್ ಮತ್ತೆ 6 ಗಂಟೆ ಕಳ್ರ ಆನೆ ಗಲಾಟೆ ಇಲ್ಲೇ ನಿಂತ್ಕೋಬೇಕು. ಎಲ್ಲ ಕಡೆಗೂ ಬಸ್ ಸ್ಟ್ಯಾಂಡ್ ಇದಾವೆ, ನಮಗೆ ಬಸ್ ಸ್ಟ್ಯಾಂಡ್ ಇಲ್ಲ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರ ಹಾಗೂ ಪ್ರಾಂತೀಯ ನಿರ್ದೇಶನಾಲಯ ಬೆಂಗಳೂರು ಇವರ ಆಶ್ರಯದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ನಡೆಯುತ್ತಿರುವ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಭಾರತವು ವೈವಿಧ್ಯತೆಯಲ್ಲೂ ಏಕತೆಯನ್ನು ಹೊಂದಿರುವ ದೇಶವಾಗಿದ್ದು, ಈ ಭಾವನೆಯನ್ನು ಯುವಜನರ ಮೂಲಕ ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 200 ಯುವಕರು ಭಾಗವಹಿಸಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಜನವರಿ 5ರಿಂದ ಜನವರಿ 11ರವರೆಗೆ ನಡೆಯಲಿರುವ ಶಿಬಿರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಾಲ್ಯ ವಿವಾಹ, ಬಾಲಗರ್ಭಿಣಿ ಹಾಗೂ ಪೋಕ್ಸೋ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಹಾಸನವನ್ನು ಬಾಲ್ಯಮುಕ್ತ ಜಿಲ್ಲೆಯಾಗಿ ಘೋಷಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೂಡಿ ಇವತ್ತು ನಮ್ಮ ಹಾಸನ ಹಿಮ್ಸ್ ಕಾಲೇಜಿನಲ್ಲಿ, ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ 2026 ಅನ್ನು ಆಯೋಜಿಸಲಾಗಿದೆ. ಈ ಕ್ಯಾಂಪಿನ ಮುಖ್ಯ ಉದ್ದೇಶ, ನಮ್ಮ ದೇಶ ಗೊತ್ತಿರೋ ಹಾಗೆ ತುಂಬ ವೈವಿಧ್ಯಮಯ ದೇಶ. ನಾವು ವಿ ಆರ್ ಸೀಯಿಂಗ್ ಯುನಿಟಿ ಇನ್ ಡೈವರ್ಸಿಟಿ, ಅಂದರೆ ವೈವಿಧ್ಯತೆಯಲ್ಲೂ ಸಹ ಒಂದೇ ಥರನಾದ ಒಂದು ಭಾವನೆಯನ್ನು ಹೊಂದಿರತಕ್ಕಂತಹ ದೇಶ. ಹಾಗಾಗಿ ಈ ಸ್ಪಿರಿಟನ್ನು, ಈ ಅನುಭೂತಿಯನ್ನು ಮತ್ತು ಈ ಸಂದೇಶವನ್ನು ನಾವು ಜಗತ್ತಿಗೆ ನೀಡಲಿಕ್ಕೆ ಹೊರಡ್ತಾ ಇದ್ದೇವೆ. ಇವತ್ತು ಈ ಕ್ಯಾಂಪಿನಲ್ಲಿ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂತಹ ಯುವ ಜನತೆ ಅವರ ಯೂನಿವರ್ಸಿಟಿಗಳಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸುಮಾರು 200 ಜನ. ನಮಗೆ ಇದು ಹಿಮ್ಸ್ ಸಂಸ್ಥೆಗೆ ಇದು ಒಂದು ಸಿಕ್ಕಿರ್ತಕ್ಕಂತಹ ಅವಕಾಶ ಇಂತಹ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ. ದಿಸ್ ಈಸ್ ಅ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಇದು ಒಂದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ತರುವಂತಹ ವಿಷಯ.
ಅವರ ಕಾರ್ಯಕ್ರಮದಲ್ಲಿ ಒಂದು ವಾರದ ಕಾರ್ಯಕ್ರಮ ಇದೆ, ದಿನಾಂಕ 5ರಿಂದ 11ನೇ ತಾರೀಕುವರೆಗೂ ಜನವರಿಯಲ್ಲಿ. ನಾವು ಅವರಿಗೆ ಕೇಳ್ಕೊಂಡ್ವಿ, ಯುವ ಜನತೆಗೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ, ಅದರಲ್ಲೂ ಸಾಮಾಜಿಕ ಪಿಡುಗಾದ ಬಾಲ್ಯ ವಿವಾಹ ಮತ್ತು ಟೀನೇಜ್ ಪ್ರೆಗ್ನೆನ್ಸಿ, ಬಾಲಗರ್ಭಿಣಿ, ಪೋಕ್ಸೋ ಕೇಸ್ಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು, ಇವುಗಳನ್ನ ತಡೆಗಟ್ಟಬೇಕು. ಅದು ನಡೆದಾಗ ಕಾನೂನು ಹೋರಾಟ ಬೇರೆ ವಿಷಯ, ಆದರೆ ಇಂತಹ ಘಟನೆಗಳು, ಇಂತಹ ಹಿಂಸೆಗಳು ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂದರೆ ಎಲ್ಲರ ಪಾತ್ರ ಮುಖ್ಯ ಇರ್ತದೆ. ನನಗೆ ತುಂಬ ಖುಷಿ, ನಮ್ಮ ಕ್ಯಾಂಪ್ ಮಕ್ಕಳು ಎಲ್ಲ ಹೊರ ರಾಜ್ಯದಿಂದ ಬಂದಿದ್ದಾರೆ. ಇವರು ಒಂದು ಸ್ಕಿಟ್ಟನ್ನು, ನಮ್ಮ ಸ್ಟ್ರೀಟ್ ಪ್ಲೇ ಅಂದರೆ ಬೀದಿ ನಾಟಕಗಳು ಹಾಡುವುದರ ಮುಖಾಂತರ ಒಂದು ಮೆಸೇಜನ್ನು ಸಮಾಜಕ್ಕೆ ಇವತ್ತು ಕೊಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಟೀಮ್ಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಮೆಸೇಜ್ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ನಮ್ಮ ಜಿಲ್ಲೆ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿ ಘೋಷಣೆ ಆಗಬೇಕು ಅಂತ ನಾನು ಬಯಸ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸರ್ಕಾರದ ಜಿಲ್ಲಾ ಉಸ್ತುವಾರಿ ನವೀನ್ ರಾಜ್ ಸಿಂಗ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಹೇಮ್ಸ್ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಾಧಿಕಾರಿ ನಿಚಿತಾ ಕುಮಾರಿ, ತೇಜಸ್ವಿನಿ, ಡಾಕ್ಟರ್ ಪ್ರಕಾಶ್, ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ಗುಣಮಟ್ಟದ ವಿದ್ಯುತ್ ಪೂರೈಕೆ ಸಲುವಾಗಿ ಅಕ್ರಮ ಸಕ್ರಮ ಯೋಜನೆಯಡಿ 7,500 ಪರಿವರ್ತಕಗಳನ್ನು ಅಳವಡಿಸಲಾಗಿದೆ. ಇದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಹೊರವಲಯದಲ್ಲಿರುವ ಹೌಸಿಂಗ್ ಬೋರ್ಡ್ ಬಳಿಯ ಕೈಗಾರಿಕಾ ಪ್ರದೇಶಕ್ಕೆ 19.5 ಲಕ್ಷ ರು ವೆಚ್ಚದಲ್ಲಿ ಯುಜಿ ಕೇಬಲ್ ಅಳವಡಿಕೆ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ಪರಿವರ್ತಕ ಕಾಯಂ ಅಳವಡಿಕೆಗೆ 2 ಕೋಟಿ ವೆಚ್ಚದಲ್ಲಿ ಕಟ್ಟಡಗಳ ನಿರ್ಮಾಣ, ಆದ್ಯತೆ ಮೇರೆಗೆ 25 ಕೋಟಿ ರು ವೆಚ್ಚದಲ್ಲಿ 50 ಲಿಂಕ್ ಲೈನ್ ನಿರ್ಮಾಣ, ಕಲ್ಗೇರಿ ಬಳಿ 220 ಕೆವಿ ರಿಸೀವಿಂಗ್ ಕೇಂದ್ರದ ಸ್ಥಾಪಿತವಾಗಲಿದ್ದು, ಮುಂದಿನ 2 ತಿಂಗಳೊಳಗೆ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಆರಂಭವಾಗಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯಧನದಿಂದ ರೈತರಿಗೆ ಹೆಚ್ಚು ಅನುಕೂಲವಾಗುವ ಸೌರ ವಿದ್ಯುತ್ ಪಡೆಯುವ ಕುಸುಂಬಿ ಯೋಜನೆಗೆ ತಾಲೂಕಿನಲ್ಲಿ 400 ರೈತರ ನೋಂದಣಿಯಾಗಿದ್ದು, ಹೆಚ್ಚು ಪ್ರಚಾರದ ಸಲುವಾಗಿ ಉತ್ತಮ ನೋಂದಣಿಯಾಗಿದೆ. ನೋಂದಣಿ ಅವಕಾಶವನ್ನು ಮತ್ತಷ್ಟು ದಿನಗಳ ವಿಸ್ತೀರ್ಣಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಹೇಳಿದರು. TC ಸ್ಟ್ರಕ್ಚರ್ಸ್ ಇತ್ತು, ಎಲ್ಲ ಒಂದು ಸೈಜ್ ಕಲ್ಲನ್ನ ಇಟ್ಬಿಟ್ಟು ಅದರ ಮೇಲೆ TCಗಳು ಇಟ್ಟಿದ್ದು, ಅವಕ್ಕೆಲ್ಲ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಲಿಕ್ಕೂ ಕೂಡ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವಕಾಶ ಕೂಡ ಮಾಡಿದ್ದೇವೆ. ಇವತ್ತು ಅದ್ರ ಜೊತೆಗೆ ಚನ್ನರಾಯಪಟ್ಟಣ ನಗರ ಮತ್ತು ಶ್ರವಣಬೆಳಗೊಳನ್ನು ಅಂಡರ್ಗ್ರೌಂಡ್ UG ಕೇಬಲ್ ಅಳವಡಿಸ್ತಕ್ಕಂಥದ್ದಕ್ಕೆ ಪ್ರಪೋಸಲ್ ಕೊಟ್ಟಿದ್ದೀವಿ. ಮೊದಲನೇ ಹಂತದಲ್ಲಿ ಶ್ರವಣಬೆಳಗೊಳ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ಗಮನವನ್ನು ಹರಿಸ್ತಾ ಇದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ನೀವು ನಾಗರಾಜ್ ಇರ್ಬೋದು, ಎಲ್ಲ ನಮ್ಮ ಇಂಡಸ್ಟ್ರೀಸ್ ಮಾಲೀಕರುಗಳು ಏನಿದ್ದೀರಿ, ನಮ್ಮ ರಮೇಶ್, ನಮ್ಮ ವಿದ್ಯುತ್ ನೌಕರ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಒಟ್ಟಾರೆ ಒಂದು ಗುಣಮಟ್ಟದ ವಿದ್ಯುತ್ತನ್ನು ಸರಬರಾಜು ಮಾಡುವ ದೃಷ್ಟಿಯಲ್ಲಿ ಎಲ್ಲ ಕ್ರಮವನ್ನು ತಾಲೂಕಿನಲ್ಲಿ ಆದ್ಯತೆ ಮೇರೆಗೆ ಮಾಡಿಕೊಡ್ತಾ ಇದ್ದೀವಿ. ಸುಮಾರು 50 ಲಿಂಕ್ ಲೈನ್ಗಳು ಮಾಡಿಸಿದ್ವಿ ನಿಮ್ಮ ಗಮನಕ್ಕೆ. ಬಹುಶಃ ಒಂದು 20-25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ತಾಲೂಕಿನಲ್ಲಿ ಸುಮಾರು 50 ಲಿಂಕ್ ಲೈನ್ಗಳು ಮಾಡಿಸಿದ್ವಿ ನಮ್ಮ ಗಮನಕ್ಕೆ. ಇವತ್ತು 220 KV ರಿಸೀವಿಂಗ್ ಸ್ಟೇಷನ್ ಕೂಡ ಟೆಕ್ನಿಕಲಾಗಿ ಆಗಿದೆ. ಈಗೇನು ನಮ್ಮ ಹೌಸಿಂಗ್ ಬೋರ್ಡ್ ಹತ್ರ ಏನಾಗಿದೆ ಆ ಥರದ್ದು ಕಲ್ಕೆರೆ ಹತ್ರ 220 KV ರಿಸೀವಿಂಗ್ ಸ್ಟೇಷನ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅದು ಕೂಡ ಬಹುತೇಕ ಮುಂದಿನ ತಿಂಗಳು ಟೆಂಡರು ಆಗುತ್ತೆ ಅನ್ನೋದು ನನ್ನ ಮಾಹಿತಿಯಲ್ಲ. ಅದು ಕೂಡ 4-5 ವರ್ಷಗಳಿಂದ ಅದಕ್ಕೆ ಏನೇನು ಮಾನದಂಡಗಳು ಬೇಕು ಫೀಸಿಬಲ್ ಆಗಿ ಅದೆಲ್ಲ ಪ್ರಯತ್ನಗಳನ್ನು ಮಾಡಿ ಅದು ಕೂಡ ಇನ್ನೇನು ಟೆಂಡರ್ ಪ್ರಕಟಣೆ ಆಗಿ ಕಾಮಗಾರಿ ಪ್ರಾರಂಭ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ವಿದ್ಯುತ್ ಅವಘಡಗಳು ಸಂಭವಿಸದ ರೀತಿ ಎಲ್ಲ ಕಡೆ ಸೂಚನೆಯನ್ನು ಕೂಡ ನೀಡಿದೆ. ಯಾಕೆಂದರೆ ಕೆಲವರು ಕಾಂಟ್ರಾಕ್ಟ್ಗಳು ಕೆಲವು ಮಿಸ್ಟೇಕ್ ಮಾಡ್ತಾರೆ. ರಮೇಶ್, ಈಗ 5 ಕಂಬ ಇದ್ದರೆ 1 ಕಂಬನ ಉಳಿಸೋದಕ್ಕೆ ಪ್ರಯತ್ನ ಮಾಡಿ, ಯಾಕೆ ನನಗೆಲ್ಲ ಗೊತ್ತು ಎಲೆಕ್ಟ್ರಿಕಲ್ ಮೊದಲಿಂದನೂ ಕೂಡ ತಿಳ್ಕೊಂತು. ಆಮೇಲೆ ಮಾತಾಡ್ತೀನಿ, ನೀನು ಆ ಕಡೆ ಮಾತಾಡ್ತೀನಿ, ಆ ಕಡೆ 5 ಕಂಬದಲ್ಲಿ 1 ಕಂಬ ಉಳಿಸೋಕೆ ನೋಡ್ತಾರೆ ಮೇಡಮ್ ಅವರೆಲ್ಲ. ನಾನು ಎಲ್ಲರೂ ಕೆಟ್ಟವರು ಅನ್ನಲ್ಲ, ಅದೇನಾಗುತ್ತೆ ಲಾಂಗ್ ಆಗುತ್ತೆ, ಅದು ಕೆಳಗಡೆ ಕೆಟ್ಟು. ಅದರಿಂದ ನಮ್ಮ ಕಾಂಟ್ರಾಕ್ಟ್ ಸಂಘದ ಅಧ್ಯಕ್ಷರಿಗೆ ಅದಕ್ಕೆ ನಾನು ರಮೇಶನಿಗೆ ಹೇಳ್ತಿದ್ದೀನಿ, ನಿಮ್ಮ ಅವ್ರ ಸಹಪಾಠಿಗಳಿಗೆಲ್ಲ ಹೇಳ್ಬೇಕು, ನಿಮಗೆಲ್ಲ ರೀತಿಯಿಂದ ನಮ್ಮ ಇವರು ಕೂಡ ಸಹಕರಿಸ್ತಾರೆ, AWS ಒಳ್ಳೆಯರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಆ ದೃಷ್ಟಿಯಲ್ಲಿ ನೀವು ಕೂಡ ಒಂದು ಗುಣಾತ್ಮಕ ಒಂದು ಸೇವೆ ನಾವು ನೀಡಬೇಕು ಅಂತ ವಿನಂತಿ ಕೂಡ ಮಾಡಿ ಇವತ್ತು ಶೀಘ್ರ ಸಂಪರ್ಕಕ್ಕೆ ಕೂಡ ಆದ್ಯತೆಯನ್ನು ನೀಡಿದ್ದೀವಿ. ಈ ತಾಲೂಕಿನಲ್ಲಿ ಸುಮಾರು 7,500 ಟ್ರಾನ್ಸ್ಫಾರ್ಮರ್ಗಳನ್ನು ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಕುಸುಮ್ ಬಿ ಯೋಜನೆಯಡಿನಲ್ಲೂ ಕೂಡ ಬಹುಶಃ ಕಳೆದ ತಿಂಗಳು 30th ಲಾಸ್ಟ್ ಅನಿಸುತ್ತೆ, ಅವರು ಪುನಃ ಏನಾರ ಒಂದು ಅವಕಾಶ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡೋಣ. ಅದು ಸೋಲಾರ್ ಸಿಸ್ಟಮ್ ತುಂಬ ಒಳ್ಳೆಯ ಯೋಜನೆ, 7.5 HP ಒಂದು 81,000 ರೂಪಾಯಿ ಕಟ್ಟೋಂಥ ಯೋಜನೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೆಲ್ಲ ಮೋಟರ್ಸು, ಪೈಪ್ಸು
ಪ್ಯಾನಲ್ ಬೋರ್ಡ್ ಎಲ್ಲ ಅವರೇ ಕೊಡ್ತಾರೆ. ಒಳ್ಳೆಯ ಯೋಜನೆ. ಅವತ್ತು 30ಕ್ಕಿಂತ ಎಷ್ಟು ರಿಜಿಸ್ಟರ್ ಆಗಿದೆ? 25,000 ಅಲೋಕೇಶನ್ ಇತ್ತು ಸರ್. ಕರ್ನಾಟಕ 25,000 ಆಯಿತು. ನಮ್ಮ ಡಿವಿಷನಲ್ಲಿ ಎಷ್ಟು ನೋಂದಣಿ ಆಗಿದ್ದಾರೆ ಅಂದಾಜು? ನಮ್ಮದು 400 ಜನ ನೋಂದಣಿಯಾಗಿದ್ದಾರೆ. ಬಹುಶಃ ಮತ್ತೊಮ್ಮೆ ಸ್ಟೇಟ್ ದುಡ್ಡು ಕಟ್ಟಿದ್ದಾರೆ. 400 ಎಷ್ಟು ಚೆನ್ನಾಗಿದೆ? 400 ಆಗಿದೆ. ನಾವು ಇದಕ್ಕೆ ಹೆಚ್ಚು ಪ್ರಚಾರ ಮಾಡಿದ್ವಿ. ಮುಂದೂ ಕೂಡ ಇದನ್ನು ಟೈಮ್ನ ಒಂದು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಅದು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ರಾಜ್ಯ ಸರ್ಕಾರದ ಮೂಲಕ ಕೂಡ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ರತ್ನ, ಕೃಷ್ಣ, ಹರೀಶ್, ಅಭಿಷೇಕ್, ರಮೇಶ್, ಡಿಸಿ ನಾಗರಾಜು, ಪ್ರವೀಣ್, ಸ್ಟಿಫನ್, ಶಿವಕುಮಾರ್ ಐಕನಹಳ್ಳಿ, ಬರಗೂರು ಆನಂದ್, ಸೆಕ್ಯೋ, ಮೋಹನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಭಾರತೀಯ ಕಾಫಿ ಉತ್ಪಾದನೆಯ ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಸಮಾನ ಮನಸ್ಕರು ಸೇರಿ ಸ್ಥಾಪಿಸಿರುವ 7B ಟೀಮ್ ಸಂಸ್ಥೆಯ ವತಿಯಿಂದ ಕಾಫಿ ಸಂಸ್ಕೃತಿ ಎಂಬ ಕೃಷಿ ಸಮಾವೇಶವನ್ನು ಜನವರಿ 16ರಂದು ಸಕಲೇಶಪುರದ ಒಕ್ಕಲಿಗರ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು 7B ಟೀಮ್ ಅಧ್ಯಕ್ಷ ಡಾಕ್ಟರ್ NK ಪ್ರದೀಪ್ ತಿಳಿಸಿದರು. ಸ್ಥಾಪನೆ ಮಾಡ್ತೀವಿ. ಇದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್. ಇದರದ್ದು ಮೂಲ ಉದ್ದೇಶ ಏನು ಅಂದರೆ, ನಾವು ಭಾರತದ ಕಾಫಿ ಏನಿದೆ ಅದು 7 ಲಕ್ಷ ಮೆಟ್ರಿಕ್ ಟನ್, ಇನ್ನು 10 ವರ್ಷದಲ್ಲಿ 7 ಮೆಟ್ರಿಕ್ ಟನ್ನಷ್ಟು ಪ್ರೊಡಕ್ಷನ್ ಮಾಡಬೇಕು ಅಂತ. ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ವಿಷಮುಕ್ತ ಅಥವಾ ರೆಸಿಡ್ಯೂ ಫ್ರೀ ಪ್ರಾಡಕ್ಟ್ಸನ್ನ ಬೆಳಿಬೇಕು ಅಂತ. ಮಣ್ಣಿನ ಸಂರಕ್ಷಣೆ ಮಾಡೋದು, ಮರಗಳ ಸಂರಕ್ಷಣೆ ಮಾಡುವುದು, ಮತ್ತು ಸುಸ್ಥಿರ ಕೃಷಿ ಮತ್ತು ನಿಖರ ಕೃಷಿ ಪ್ರಿಸಿಷನ್ ಅಗ್ರಿಕಲ್ಚರಿಗೆ ನಾವು ಆದ್ಯತೆ ಕೊಟ್ಟು ಈ 7B ಟೀಮ್ನ ನಾವು ಹುಟ್ಟುಹಾಕಿದ್ವಿ. ಸೊ ಇದರಲ್ಲಿ ಇನ್ನೂ ಒಂದು ಮುಖ್ಯ ಉದ್ದೇಶ ಏನು ಅಂದರೆ, ಯುವಕರನ್ನು ಕೃಷಿಗೆ ಮತ್ತೆ ವಾಪಸ್ ತರಬೇಕು. ಈ ನಿಟ್ಟಿನಲ್ಲಿ ನಾವು 7B ಟೀಮು ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಪ್ರತಿ ವರ್ಷ ಒಂದೊಂದು ಬ್ಯಾಚು ಮಾಡ್ತೀವಿ. ಅದ್ರ ಬಗ್ಗೆ ನಮ್ಮ ಚೇರ್ಮನ್ ಅವರು ಹೇಳ್ತಾರೆ ಮುಖ್ಯವಾದ ವಿಚಾರ. ಸೊ ಈ ನಿಟ್ಟಿನಲ್ಲಿ ನಮ್ಮದು ಒಂದು ಉದ್ದೇಶ ಏನಿದೆ, ನಾಲೆಡ್ಜ್ ಶೇರಿಂಗ್ ಅಂತ. ಸೊ ಈ ನಾಲೆಡ್ಜ್ ಶೇರಿಂಗ್ ಅನುಸರಣವಾಗಿ ನಾವು 14ನೇ ತಾರೀಕು, ಈ ತಿಂಗಳ 14ನೇ ತಾರೀಕು ಒಂದು ಸಿಂಪೋಸಿಯಮ್ನ ಮಾಡ್ತಾಯಿದೆ. ಈ ಸಿಂಪೋಸಿಯಮ್ಗೆ ನಮ್ಮ DC ಅವರಾದ ಶ್ರೀಮತಿ ಲತಾ ಕುಮಾರಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ CEO, ಕಾಫಿ ಬೋರ್ಡಿನ CEO ಆದ ಕುರ್ಮರಾವ್ ಅವರು ಬರ್ತಾ ಇದ್ದಾರೆ. ಕಾಫಿ ಬೋರ್ಡಿನ ಅಧ್ಯಕ್ಷರಾದ ದಿನೇಶ್ ಅವರು ಬರ್ತಾ ಇದ್ದಾರೆ. ಮತ್ತು ಡಾಕ್ಟರ್ ವೇಣುಗೋಪಾಲ್ ಅವರು ರಿಟೈರ್ಡ್ ಸೈಂಟಿಸ್ಟ್, ಪ್ರಿನ್ಸಿಪಲ್ ಸೈಂಟಿಸ್ಟ್ ICARನವರು ಅವರು ಇರ್ತಾರೆ. ಮತ್ತು ಮುಖ್ಯವಾಗಿ 2 ವಿಶೇಷ ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಒಂದು ಮಿಸ್ ಸುನಾಲಿನಿ ಮೆನನ್ ಅಂತ. ಇವರು ಏಷ್ಯಾದ ಫಸ್ಟ್ ಫೀಮೇಲ್ ಕಪ್ ಟೆಸ್ಟರ್. ಇವರು ಇಂಟರ್ನ್ಯಾಷನಲಿ ಕಾಫಿ ಸಮುದಾಯದಲ್ಲಿ ಒಂದು ನೋನ್ ಪರ್ಸನಾಲಿಟಿ. ಇವರು ಗ್ಲೋಬಲ್ ಟ್ರೆಂಡ್ಸ್ ಇನ್ ಕಾಫಿ ಕ್ವಾಲಿಟಿ, ಜಾಗತಿಕ ಮಟ್ಟದಲ್ಲಿ ಹೇಗೆ ಕಾಫಿ ಕ್ವಾಲಿಟಿನ ನಾವು ಮೇಂಟೈನ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಸಬ್ಜೆಕ್ಟನ್ನ ಮಂಡನೆ ಮಾಡ್ತಾರೆ. ಅದೇ ರೀತಿ DM ಪೂರ್ಣೇಶ್ ಅಂತ, ಅವರು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ನ, ಭಾರತದ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾದ ಪಾಸ್ಟ್ ಪ್ರೆಸಿಡೆಂಟ್. ಸೊ ಅವ್ರದ್ದು ಮುಖ್ಯ ಇದು ಲ್ಯಾಂಡ್ ಟು ಕಪ್, ತೋಟದಿಂದ ಬಟ್ಟಲಿಗೆ ಹೇಗೆ ಒಂದು ಸ್ಪೆಷಾಲಿಟಿ ಕಾಫಿಯನ್ನು ಮಾಡಬೇಕು. ಇವರು ಸ್ಪೆಷಾಲಿಟಿ ಕಾಫಿಯಲ್ಲಿ ಪಯನಿಯರು. ಸೊ ಇವರು ಇಷ್ಟು ಜನ, ಪ್ಲಸ್ ನಮ್ಮ ಚೇರ್ಮನ್ ಅವರಾದ ಧರ್ಮರಾಜ್ ಅವರು ಸಸ್ಟೈನಬಿಲಿಟಿ, ಸುಸ್ಥಿರತೆ ಮತ್ತು ಉತ್ಪಾದಕತೆ ಇದ್ರ ಬಗ್ಗೆ ಮಾತಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ 7B ಟೀಮ್ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥ ಮಲ್ಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ KN ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. ಸುದೀರ್ಘ ಅವಧಿ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಹಲವಾರು ಬಾರಿ ಬಜೆಟ್ ಮಂಡನೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಧನೆ ನಾಡಿನ ರಾಜಕೀಯ ಚರಿತ್ರೆಯಲ್ಲೇ ಮೈಲುಗಲ್ಲು ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ MT ಕೃಷ್ಣೇಗೌಡ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2790 ದಿನಗಳ ಸುದೀರ್ಘಾವಧಿ ಆಡಳಿತ ನಡೆಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪಟ್ಟಣದ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ತಾಯಿಗೆ ಪೂಜೆ ಕೈಕರ್ಯ ನೆರವೇರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ಅನಕೃ ಪ್ರತಿಮೆಗೆ ಹೂಮಾಲೆ ಹಾಕಿ ಸಂಭ್ರಮಿಸಿದರು. ನಂತರ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ಮಾದರಿಯಲ್ಲೇ ಬಡವರಿಗೆ, ದೀನ ದಲಿತರ ಏಳಿಗೆಗೆ ಶ್ರಮಿಸಿ
ಶ್ರಮಿಸಿದ ಮಹಾನ್ ಅಹಿಂದ ನಾಯಕರು. ಇವರ ದೂರದೃಷ್ಟಿಯಲ್ಲಿ ರಾಜ್ಯದಲ್ಲಿ 17ನೇ ಬಾರಿ ಬಜೆಟ್ ಮಂಡನೆ ಮಾಡಿ ರಾಜ್ಯ ಹಣಕಾಸು ಸ್ಥಿತಿ ಸ್ಥಿರವಾಗಿದೆ. ದೇಶದಲ್ಲಿ ಪ್ರಥಮ ಬಾರಿಗೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಅನುಷ್ಠಾನಗೊಳಿಸಿ ಬಡ ಜನತೆಯ ಬದುಕಿಗೆ ದಾರಿಯಾಗಿದ್ದಾರೆ. ಇವರಿಗೆ ಮತ್ತಷ್ಟು ಯಶಸ್ಸು ಲಭಿಸಲಿ ಎಂದು ಹೇಳಿದರು. ಇವತ್ತಿನ ದಿನ ಸಿದ್ದರಾಮಯ್ಯನವರು ಒಟ್ಟಿಗೆ 17 ಬಜೆಟನ್ನು ಮಂಡಿಸಿ ಇವತ್ತು ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕಾಗಿತ್ತು. ಹೈಯೆಸ್ಟು ಈಗ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟು ಇದು ಮಾಡಿದಂಥ ಮುಖ್ಯಮಂತ್ರಿ ಅಂತ ಅಂದರೆ ಸಿದ್ದರಾಮಯ್ಯನವರು. ಅದರಿಂದ 5 ಗ್ಯಾರಂಟಿಗಳನ್ನ ಕೊಟ್ಟು ಅಭಿವೃದ್ಧಿ ಕಡೆಯೂ ಸಹ ಒಂದು ಉತ್ತೇಜನವನ್ನು ಕೊಟ್ಕೊಂಡು ಬಡವರ ಬಗ್ಗರಿಗೆ ಏನೇನು ಸಹಕರಣೆಗಳನ್ನ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಇಷ್ಟು ಒಂದು ಉನ್ನತವಾಗಿ ಕರ್ನಾಟಕವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಅಂತ ಅಂದರೆ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆನೂ ಸಹ ಅವರಿಗೆ ನಾವೆಲ್ಲರೂ ಸೇರಿ ಬೆಂಬಲವನ್ನು ಕೊಟ್ಕೊಂಡು ಇನ್ನೂ ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕು. ಏನಾಗಿದೆ ಅಂದರೆ ಅರ್ಕೋಟ್ ತಾಲೂಕಲ್ಲಿ 2-3 ಸಾರಿನೂ ಸಹ ಇದೇ ಥರ ಆಗಿದೆ. ಒಂದು ಸಾರಿ ಅಲ್ಲಿ ಸ್ಟೇಟಲ್ಲಿ ಯಾವುದಿರ್ತದೆ ಅದು ಚೇಂಜ್ ಆಗಿರ್ತದೆ ಇಲ್ಲಿ ಅರ್ಕೋಟಲ್ಲಿ. ಅದರಿಂದ ಈಗ ಇಲ್ಲಿ ಅರ್ಕೋಟ್ ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳು ಭಾರಿ ಕುಂಠಿತವಾಗಿದೆ. ಅದರಿಂದ ಈಗ ಒಂದು 2-3 ದಿವಸದಲ್ಲಿ ಸಿದ್ದರಾಮಯ್ಯರ ಹತ್ರ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಈ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡ್ಕೊಂಡು ಈ ಕೆಲಸಗಳನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ. ಈ ವೇಳೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ರಾಮಣ್ಣ, ಕೃಷ್ಣಣ್ಣ ಮತ್ತಿತರರು ಹಾಜರಿದ್ದರು. ಮೀಸಲಾತಿಯಲ್ಲಿ ಕೆಳಪದರ ಅಳವಡಿಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಜಾರಿಗೆ ಒತ್ತಾಯಿಸುವ ಉದ್ದೇಶದಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಜನವರಿ 9 ಶುಕ್ರವಾರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ತಿಳಿಸಿದರು. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಬ್ಬಾಣ ದಿನ ಮತ್ತು ಭೀಮ ಕೊರೆಂಗ ವಿಜಯೋತ್ಸವ ಅದರ ಪ್ರಯುಕ್ತ ಮೀಸಲಾತಿಯಲ್ಲಿ ಕೆನೆಪದರ ಅಂದರೆ ಕ್ರಿಮಿಲೇಯರ್ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಹಾಸನದ ಅಂಬೇಡ್ಕರ್ ಭವನದಲ್ಲಿ 9ನೇ ತಾರೀಕು ಜನವರಿ ಶುಕ್ರವಾರ ಬೆಳಿಗ್ಗೆ 11:30ಕ್ಕೆ ಆಯೋಜನೆ ಮಾಡಿದ್ವಿ. ವಿಶೇಷ ಏನಂತಂದರೆ ಕೆನೆಪದರ ಇವತ್ತು ಕ್ರಿಮಿಲೇಯರ್ ಬಗ್ಗೆ ಇವತ್ತು ಪ್ರಸ್ತುತವಾಗಿ ಚರ್ಚೆ ಆಗಬೇಕಾದಂಥ ಅನಿವಾರ್ಯತೆ ಬಂದಿದೆ. ಯಾಕೆ ಅಂತಂದರೆ ಬಂಧುಗಳೇ, ಮೊನ್ನೆ ತಾನೇ ನಾವು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಬಿ ಆರ್ ಗವಾಯಿಯವರ ಮೇಲೆ ಶೂ ಎಸೆತ ಆಯಿತು. ಆ ಸಂದರ್ಭದಲ್ಲಿ ನಾವು ಗವಾಯಿ ಪರವಾಗಿ ಶೂ ಎಸೆದಂಥ ರಾಕೇಶ್ ಕಿಶೋರ್ ವಿರುದ್ಧ ಭಾಳ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಇಡೀ ದೇಶಾದ್ಯಂತ ಒಂದು ದೊಡ್ಡ ಆಂದೋಲನ ಮತ್ತು ಪ್ರತಿಭಟನೆ ಆಯಿತು. ಅವರ ಪರವಾಗಿ ಹೋರಾಟ ಮಾಡ್ದ. ಆದರೆ ಮಾನ್ಯ ಗವಾಯಿಯವರು ಮೊನ್ನೆ ನಿವೃತ್ತಿ ಆಗೋ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿ ನಿವೃತ್ತಿ ಆದರು. ಏನಂತಂದರೆ ಅವರು ಕ್ರಿಮಿಲೇಯರು SC/STಗೆ ಅಪ್ಲೈ ಮಾಡಬೇಕು, ಅವಶ್ಯಕತೆ ಇದೆ ತರಬೇಕು ಅಂತೇಳಿ ಅವರು ಬರೆಯೋ ಜಡ್ಜ್ಮೆಂಟಲ್ಲಿ 5 ಜನರ ನ್ಯಾಯಾಧೀಶರ ಪೀಠದಲ್ಲಿ ಅವರ ಅಭಿಪ್ರಾಯಗಳನ್ನು ಬರೆಯೋ ಸಂದರ್ಭದಲ್ಲಿ ಗವಾಯಿಯವರು ಕ್ರಿಮಿಲೇಯರ್ನ ಅಪ್ಲೈ ಮಾಡಬೇಕು SC/STಗೆ ಅಂತೇಳಿ ಹೇಳ್ಬಿಟ್ಟು ಇವತ್ತು ಒಂದು ಚರ್ಚೆಯನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಚರ್ಚೆಯನ್ನು ಮಾಡಿ ಇಟ್ಟು ಹೋಗಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ SC/ST ಸಮುದಾಯಕ್ಕೆ ಕ್ರಿಮಿಲೇಯರ್ ಬೇಕೋ ಅಥವಾ OBC ಅವರಿಗೆ ಕ್ರಿಮಿಲೇಯರ್ ಬೇಕೋ ಬೇಡ ಅನ್ನೋದು ಈಗಾಗಲೇ OBC ಅವರಿಗೆ ಕ್ರಿಮಿಲೇಯರು ಅಪ್ಲೈ ಮಾಡ್ಬೋದು ಅಂತೇಳಿ ಇದೆ. ಆದರೆ SC/STಗಳಿಗೆ ಕ್ರಿಮಿಲೇಯರ್ ಬಗ್ಗೆ ಈಗಾಗಲೇ 10-20 ವರ್ಷಗಳಿಂದಲೇ ಚರ್ಚೆ ಆಗಿತ್ತು. ಸೊ ಕ್ರಿಮಿಲೇಯರ್ ಅಪ್ಲೈ ಮಾಡೋದು ಬೇಡ, ಇನ್ನೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ SC/ST ಸಮುದಾಯ ಮುಂದೆ ಬಂದಿಲ್ಲ ಅಂಥೇಳಿ ಅವರು ಇನ್ನೂ ಒಂದು ಈ ದೇಶದಲ್ಲಿ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ, ಸಮಾನತೆ ಎಲ್ಲಿವರೆಗೆ ಬರಲ್ವೋ ಅಲ್ಲಿವರೆಗೂ ಅದು ಬೇಡ ಅಂಥೇಳಿ ನಿರ್ಧಾರ ಮಾಡಿ ಇದ್ದು. ಆದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಮಾನ್ಯ ಗವಾಯಿಯವರು ಹೇಳಿರೋದ್ರಿಂದ ಈ ಕ್ರಿಮಿಲೇಯರ್ನ ಅಪ್ಲೈ ಮಾಡಬೇಕು ಬೇಡ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಇಡೀ ದೇಶಾದ್ಯಂತ ಚರ್ಚೆ ಆಗುವಂಥ ಸನ್ನಿವೇಶವನ್ನು ತಂದಿಟ್ಟವ್ರೆ.
ಸೊ ಅದಕ್ಕೆ ನಾವು ಹಾಸನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳನ್ನು ಕರೆಸಿ ಇದ್ರ ಬಗ್ಗೆ ಒಂದು ಒಳ್ಳೆ ನ್ಯಾಯಾಧೀಶರನ್ನ ಕರೆಸಿ ಒಂದು ವಿಚಾರವನ್ನು ಮಂಡಿಸಬೇಕು ಅಂಥೇಳಿ ನಾವು ಈಗಾಗಲೇ ಶುಕ್ರವಾರ 9 ತಾರೀಕು ಇಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಕ್ರಿಮಿನಲ್ ಬಗ್ಗೆ ಒಂದು ಬುಕ್ಕನ್ನೇ ಬರೆದಿರ್ತಕ್ಕಂಥವು, ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ಬುಕ್ಕನ್ನೇ ಬರೆದಿರ್ತಕ್ಕಂಥ ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ನಾವು ಅವತ್ತು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಮಿತಿಯ ಸಂಚಾಲಕ ದಾವಣಗೆರೆ ರಂಗಪ್ಪ, ಚಂದ್ರಣ್ಣ ಪಿ, ಶಂಕರ್, ಚಿನ್ನಸ್ವಾಮಿ, ಮಾದಿಗ ದಂಡೂರ ರಾಜ್ಯ ಸಮಿತಿಯ ಟಿಆರ್ ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ.
ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದ ಮುಖ್ಯಮಂತ್ರಿ ಅವಧಿಯಲ್ಲಿ ದಾಖಲೆ ನಿರ್ಮಿಸಿರುವ ಸಿದ್ದರಾಮಯ್ಯ ಅವರ ದೀರ್ಘಾಯುಷ್ಯ ಹಾಗೂ ಮುಂದುವರೆದ ಆಡಳಿತಕ್ಕಾಗಿ ಬೇಲೂರು ಪಟ್ಟಣದ ಐತಿಹಾಸಿಕ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ತಾಲೂಕು ಕಾಂಗ್ರೆಸ್ ಮುಖಂಡರು ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಪೂಜೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ಸೋಲಿಲ್ಲದ ಸರದಾರ ಅವರು. ಅಹಿಂದ ವರ್ಗಗಳ ನಾಯಕರಾದ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಅಧಿಕಾರ ನಡೆಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಅವರು ಮಹಾನ್ ನಾಯಕ. ದೇವರಾಜ್ ಅರಸು ಅವರ ಆಡಳಿತ ಅವಧಿಯನ್ನು ಸರಿಗಟ್ಟಿರುವುದು ಇತಿಹಾಸಾತ್ಮಕ ಸಾಧನೆಯಾಗಿದೆ. ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತಕ್ಕಾಗಿ ಇನ್ನಷ್ಟು ಕಾಲ ಅಧಿಕಾರ ನಡೆಸುವ ಶಕ್ತಿ ಹಾಗೂ ನಾಯಕರ ಬೆಂಬಲ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಸುದೀರ್ಘಾವಧಿ ದಾಖಲೆಯ ಮುಖ್ಯಮಂತ್ರಿಯಾಗಿ ನಿನ್ನೆಗೆ ದಾಖಲೆಯನ್ನು ಬರೆದಿದ್ದಾರೆ. ದೇವರಾಜ ಅರಸು ಅವರ ನಂತರ ಇವರು ಅತ್ಯಂತ ಹೆಚ್ಚು ದಿನಗಳ ದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ನಿನ್ನೆಗೆ ಘೋಷಣೆಯಾಗಿದೆ. ಹಾಗಾಗಿ ನಾವು ಅವರ ಒಂದು ಹೆಸರಿನಲ್ಲಿ ಇವತ್ತು ಚನ್ನಕೇಶವ ಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ಅವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಸಿ, ಪೂಜೆ ಮಾಡಿಸಿ, ಅವರಿಗೆ ಇನ್ನೂ ದೇವರು ನಮ್ಮ ಚನ್ನಕೇಶವ ಸ್ವಾಮಿ ಆಯಸ್ಸು, ಆರೋಗ್ಯ, ಶಕ್ತಿ ಕೊಡಲಿ, ಇನ್ನು ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಎಲ್ಲ ಹಿಂದುಳಿದ ವರ್ಗದವರು ಹಾಗೂ ಅವರ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಅವರು ನಮಗೆ 5
ಗ್ಯಾರಂಟಿಗಳ ಒಡೆಯ ಅಂಥೇಳಿ ಖ್ಯಾತಿಯಾಗಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಅವರನ್ನು ಈಗ ನೆನಪು ಮಾಡ್ಕೋತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ 5 ಭಾಗ್ಯಗಳ ಬಗ್ಗೆ. ಹಾಗಾಗಿ ಇವತ್ತಿನ ದಿನ ಅನ್ನಭಾಗ್ಯ ಅಂತೂ ನಮ್ಮ ಭಾರತಾದ್ಯಂತ ಸುದ್ದಿ ಮಾಡಿದೆ. ಈ ಸಂದರ್ಭದಲ್ಲಿ ಬಿಎಂ ರಂಗನಾಥ್, ಉಮಾಶಂಕರ್, ಮಂಜುನಾಥ್, ನರಸಿಂಹ, ಬಸವರಾಜ್, ರಾಜಣ್ಣ, ರಾಕೇಶ್, ತಸ್ಮೈನ್, ಪ್ರಸನ್ನ, ಸುರೇಶ್, ನಾಗರಾಜ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣ ಹೊರವಲಯದ ಶಂಭುನಾಥಪುರ ಮುಖ್ಯ ರಸ್ತೆ ವೃತ್ತಕ್ಕೆ ಜನವರಿ 9ರಂದು ಸಿದ್ದರಾಮಯ್ಯ ಸರ್ಕಲ್ ನಾಮಫಲಕ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಕೀಲ ಎಸ್.ಎ. ಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಶಂಭುನಾಥಪುರದ ಐತಿಹಾಸಿಕ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ಅಭಿಷೇಕ, ಪೂಜೆ ಪುನಸ್ಕಾರಗಳನ್ನು ಪೂರೈಸಿದ ನಂತರ ಅನಕ್ರು ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಅನಕ್ರು ವೃತ್ತದಲ್ಲಿ 200 ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಲಿದ್ದು, ಅದೇ ಬೈಕ್ ಸವಾರರಿಂದ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ದಿನಾಂಕ 9/1/2026 ಶುಕ್ರವಾರದಂದು ಬೆಳಗ್ಗೆ 10 ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ, ಶಂಭುಲಿಂಗೇಶ್ವರ ಸ್ವಾಮಿಗೆ ಒಂದು ಕ್ಷೀರಾಭಿಷೇಕ ಮಾಡಿಸಿ, ಸಿದ್ದರಾಮಯ್ಯನ ಹೆಸರಿನಲ್ಲಿ ಒಂದು ಅಭಿಷೇಕ ಮಾಡಿಸಿ, ಮತ್ತು ಸಮಸ್ತ ನಾಗರಿಕ ಬಂಧುಗಳಿಗೂ ಒಂದು ಅಭಿಷೇಕ ಮಾಡಿಸಿ ಹೆಸರಿನಲ್ಲಿ, ನಂತರ ಅಲ್ಲಿಂದ ಅನಕ್ರು ವೃತ್ತಕ್ಕೆ ಬಂದು ಏನು ಸಿದ್ದರಾಮಯ್ಯನವರು ಒಂದು ಕಾನೂನು ಪದವೀಧರರಾಗಿರೋದ್ರಿಂದ ಅವರು ಮೂಲ ಕಾನೂನು ಪದವಿಗಳನ್ನು ಒಂದು ಕಾನೂನು ಅರಿವು ಮೂಡಿಸಬೇಕು ಸಾರ್ವಜನಿಕರಿಗೆ ಒಂದು ಸದುದ್ದೇಶ ಇಟ್ಕೊಂಡು ಒಂದು 200 ಹೆಲ್ಮೆಟ್ ಉಚಿತವಾಗಿ 200 ಹೆಲ್ಮೆಟ್ ಅನ್ನು ವಿತರಣೆ ಮಾಡಿ ಅನಕ್ರು ಸರ್ಕಲಲ್ಲಿ, ನಂತರ ಆ ಹೆಲ್ಮೆಟ್ ದಾರಿಗಳೇ ಒಂದು ರ್ಯಾಲಿನ ಏರ್ಪಡಿಸ್ಕೊಂಡಿದ್ದೀವಿ. ಸಿದ್ದರಾಮಯ್ಯವರ ಭಾವಚಿತ್ರದ ಜೊತೆಗೆ ಸಂಗೊಳ್ಳಿ ರಾಯಣ್ಣ, ಭಕ್ತ ಕನಕದಾಸರು ಮತ್ತೆ ಸಿದ್ದರಾಮಯ್ಯವರ ಫ್ಲೆಕ್ಸ್ ಜೊತೆಗೆ ಮೆರವಣಿಗೆ ಹೋಗ್ತಿದ್ದೀವಿ. ಆ ಮೆರವಣಿಗೆಗೆ ಪೊಲೀಸ್ ಇಲಾಖೆಯವರು ಸಹ ಅನುಮತಿ ತಗೊಂಡಿದ್ದೀವಿ. ಅದ್ರ ಜೊತೆಗೆ ನಂತರ ದೊಡ್ಡಮ್ಮ ವೃತ್ತದ ಭಾಗವಾಗಿ ಹೋಗಿ ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ಪಿ ರೇವಣ್ಣ, ಮುತ್ತಿಗೆ ರಮೇಶ್, ಶೇಖರ್, ಅಹಮದ್, ಸಂತೋಷ್ ಹಾಜರಿದ್ದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸತತ 7 ವರ್ಷ 239 ದಿನಗಳ ಸಮಯ ಸೇವೆ ಸಲ್ಲಿಸಿ ದಿವಂಗತ ಡಿ ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದ ಸಿದ್ದರಾಮಯ್ಯ ಅವರ ಯಶಸ್ವಿ ಆಡಳಿತಕ್ಕೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಹರ್ಷ ವ್ಯಕ್ತಪಡಿಸಿದರು. ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಮತ್ತು ಕೆಪಿಸಿಸಿ ಸದಸ್ಯರಾದ ಅನುಪಮ ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಪಟ್ಟಣದ ಶ್ರೀ ಜಯಚಾಮರಾಜೇಂದ್ರ ಹಾಗೂ ಡಾಕ್ಟರ್ ಬಿ. ಅಂಬೇಡ್ಕರ್ ವೃತ್ತದಲ್ಲಿರುವ ಮಹಾತ್ಮರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಸಿಹಿ ವಿತರಿಸಿ, ಪಟಾಕಿ ಸಿಡಿಸಿ, ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ ಮಾತನಾಡಿ, ಅನ್ನರಾಮಯ್ಯ ಗ್ಯಾರಂಟಿ ರಾಮಯ್ಯ ಎಂದೇ ಮನೆ ಮಾತಾಗಿರುವ ಸಿದ್ದರಾಮಯ್ಯ ಅವರು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವುದರ ಮೂಲಕ ನಮ್ಮ ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ನೇರವಾಗಿ ದೊರಕುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 7 ವರ್ಷ 239 ದಿನಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸುವುದರ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ದಿವಂಗತ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಆ ಮೂಲಕ ಕರ್ನಾಟಕದಲ್ಲಿ ಯಶಸ್ವಿ ಮುಖ್ಯಮಂತ್ರಿ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸಿದ್ದರಾಮಯ್ಯ ಸಾಹೇಬರು ಏನು ಅಧಿಕಾರಕ್ಕೆ ಬಂದ ತಕ್ಷಣ ಏನು ನಮ್ಮ ಗ್ಯಾರಂಟಿ ಕಾರ್ಯಕ್ರಮದ ಅನುಷ್ಠಾನಕ್ಕೆ ತರೋದ್ರ ಮೂಲಕ ಅನ್ನ ಭಾಗ್ಯ ರಾಮಯ್ಯ, ಗ್ಯಾರಂಟಿ ಭಾಗ್ಯ ರಾಮಯ್ಯ, ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ 5,000 ರೂಪಾಯಿ ಪ್ರತಿ ತಿಂಗಳಿಗೆ ದೊರಕಲಿಕ್ಕೆ ಹಲವಾರು 5 ಭಾಗ್ಯಗಳನ್ನ ತಂದು ಆ ಮೂಲಕ ಯಶಸ್ವಿನ ಕಂಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಜನ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಾಧನೆಗೆ ಮತ್ತು ಅವರ ಸೇವೆಗೆ ನಾವೆಲ್ಲರೂ ಸದಾ ಋಣಿಯಾಗಿರ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತ ಅಧಿಕಾರಿ ಡಾಕ್ಟರ್ ಮಂಜುಳಾ, ಎಚ್.ವಿ. ಪುಟ್ಟರಾಜು, ರವಿಕುಮಾರ್, ಸುದರ್ಶನ್ ಬಾಬು, ಶಿವಕುಮಾರ್, ಪ್ರಸನ್ನಕುಮಾರ್, ಗೋವಿಂದರಾಜು, ಧರ್ಮೇಗೌಡ, ಯೋಗಣ್ಣ, ಎಂಎಸ್ ಮಂಜೇಗೌಡ, ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಟೈಮ್ಸ್ ಒಲಿಂಪಿಯಾಡ್ ಪರೀಕ್ಷೆಯನ್ನು ಜನವರಿ 11ರಂದು ಆಯೋಜಿಸಲಾಗುತ್ತಿದೆ ಎಂದು ಟೈಮ್ಸ್ ಸಮೂಹ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದಲ್ಲಿರುವ ಟೈಮ್ಸ್ PU ಕಾಲೇಜು ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ಸಮಸ್ಯೆ ಪರಿಹಾರದ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಬೆಳೆಸಿ ಸಾಮಾಜಿಕ ಜವಾಬ್ದಾರಿಯನ್ನು ಕಲ್ಪಿಸುವುದರೊಂದಿಗೆ 12ನೇ ವರ್ಷ ಪೂರೈಸಿದ್ದು, ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ಟೈಮ್ಸ್ ಒಲಿಂಪಿಯಾಡ್ ಪರೀಕ್ಷೆ ನಡೆಸುತ್ತಿದ್ದು, ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕೊಡುಗೆ ನೀಡುವ ಉದ್ದೇಶದಿಂದ ಒಲಿಂಪಿಯಾಡ್ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. 4 ವರ್ಷದಿಂದ ತನ್ನದೇ ಆದ ಒಂದು ಎಜುಕೇಶನ್ ನಲ್ಲಿ ಏನು ಕೊಡೋಕ್ಕಾಗುತ್ತೋ ಈ ಸಮಾಜಕ್ಕೆ ಆ ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ 14ನೇ ವರ್ಷದ ಜರ್ನಿನಲ್ಲಿ ಈ ಒಂದು ಟೈಮ್ಸ್ PU ಕಾಲೇಜ್ ಚನ್ನರಾಯಪಟ್ಟಣ 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಡೋ ಹಾಗೆ ಕಳೆದ 3 ವರ್ಷದಿಂದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಮೂಲಕ ನಮ್ಮ ಒಂದು ಟೈಮ್ಸ್ ಪರಿವಾರಕ್ಕೆ ಅವ್ರಿಗೆ ಎಂಟ್ರಿ ಮಾಡೋದಕ್ಕೆ ಈಸಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಟೈಮ್ಸ್ ಒಲಿಂಪಿಯಾಡ್ ಅಂತ ಒಂದು ಪರೀಕ್ಷೆನ ಕಳೆದ 2 ವರ್ಷದಿಂದ ಆಯೋಜನೆ ಮಾಡಿದ್ವಿ. ಇದು 3ನೇ ವರ್ಷ ಆಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದರೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. PUC ಓದೋದು ಈಗಿನ ಕಾಲದಲ್ಲಿ ನಿಮಗೂ ಗೊತ್ತಿರುತ್ತೆ ಎಷ್ಟು ಹಣ ಬಯಸುತ್ತೆ ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ ಟೈಮ್ಸ್ ಸಮೂಹ ಸಂಸ್ಥೆ ಒಂದು ದಿಟ್ಟವಾದ ನಿರ್ಧಾರ ತಗೊಂಡು ಆಯ್ದ ಮಕ್ಕಳುಗಳಿಗೆ, ಸೊ 10ರಿಂದ 15 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 50% ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸಾಮ್ಸು ಇದೇ ಮುಂಬರುವ ಭಾನುವಾರ ಅಂದರೆ 11/1/2026 ಭಾನುವಾರ ಈ ಒಂದು ಎಕ್ಸಾಮ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಸರಿ, ಎಕ್ಸಾಮ್ಸ್ ಯಾರು ತಗೊಬಹುದು ಅಂದರೆ, ಈಗ ಪ್ರತಿಶತವಾಗಿ 10ನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, CBSE ಆಗಿರ್ಬೋದು ಅಥವಾ ICSE ಆಗಿರ್ಬೋದು. IGCS ನಮ್ಮಲ್ಲಿ ಇಲ್ಲ. ಸೊ ಆ ಕಾರಣಕ್ಕೆ CBSE, ICSE, ಸ್ಟೇಟ್ ಯಾವ ವಿದ್ಯಾರ್ಥಿಗಳು ಕೂಡ ಬೇಕಾದ್ರೆ ಈ ಎಕ್ಸಾಮ್ಸ್ಗೆ ಅರ್ಹತೆ ಪಡ್ಕೋಬಹುದು. ಮೊದಲನೇದಾಗಿ ಈ ಒಂದು ಪಾಂಪ್ಲೆಟ್ನಲ್ಲಿ ಅಥವಾ ಅದರಲ್ಲೇ ಸ್ಕ್ಯಾನರ್ ಇರುತ್ತೆ, ಆ ಸ್ಕ್ಯಾನ್ ಮಾಡಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲ ಸರ್ ನಾವು ಡೈರೆಕ್ಟಾಗಿ ಬರ್ತೀವಿ ಅಂದರೆ ಡೈರೆಕ್ಟಾಗಿ ಭಾನುವಾರನೇ ಬಂದು ಅವರು ನಮ್ಮ ಹತ್ರ ನೋಂದಣಿ ಮಾಡ್ಕೊಬಹುದು. ಸೊ ಇದರ ಒಂದು ಅನುಕೂಲ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸು ಕೂಡ ಆಗುತ್ತೆ. ಈ ಎಕ್ಸಾಮ್ಸ್ನ ಮೊದಲನೇ ಮಾನದಂಡ ಆಗಲೇ ಹೇಳಿದೆ, 10ನೇ ಕ್ಲಾಸ್ನ ವಿದ್ಯಾರ್ಥಿಗಳಾಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು. ರಸ್ತೆ ಸುರಕ್ಷತೆ ಅರಿವು ಕಾರ್ಯಕ್ರಮವನ್ನು ಅರಸೀಕೆರೆ ತಾಲೂಕಿನ ಗಂಡಸಿಯ ಸೈಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ತಾಲೂಕು ಆಡಳಿತ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಹಾಸನದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀ ಪ್ರಕಾಶ್ ಗಂಡಸಿಯ ಸೈಂಟ್ ಜಾನ್ಸ್ ಶಾಲೆಯಲ್ಲಿ ಆಯೋಜಿಸಲಾದ ರಸ್ತೆ ಸುರಕ್ಷತೆ ಅರಿವು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಾ, ರಸ್ತೆ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಂತ ಅಗತ್ಯ. ಹೆಲ್ಮೆಟ್ ಧರಿಸುವುದು, ಸೀಟ್ ಬೆಲ್ಟ್ ಬಳಕೆ, ನಿಗದಿತ ವೇಗ ಮಿತಿಯ ಪಾಲನೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡದಿರುವುದು ರಸ್ತೆ ಅಪಘಾತಗಳನ್ನು ತಡೆಯಲು ಮುಖ್ಯ ಕ್ರಮ ಎಂದು ತಿಳಿಸಿದರು. ನಾವೇನು ಮಾಡ್ತೀವಿ, ಬಹುತೇಕ ಅದನ್ನು ಮಾಡ್ಬಿಡ್ತೀವಿ. ಹೆಲ್ಮೆಟ್ನ ನೋಡ್ತೀವಿ ನಾವು, ಹಂಗೆ ಕಾರಲ್ಲಿ ಹೋಗ್ಬೇಕಾರೆಲ್ಲ ಮೊಬೈಲಲ್ಲಿ ಮಾತಾಡ್ತೀವಲ್ಲ, 5,000 ರೂಪಾಯಿ ದಂಡ ಅಂದಾಗ ನಮಗೆ ಭಯ ಆಗುತ್ತೆ. ಯಾಕೆಂದರೆ ದಂಡ ನಾವು ಹಾಕೋದಿಲ್ವಲ್ಲ ಅಂತ ನಾವು ಸುಮ್ಕೊಂಡ್ಬಿಟ್ರೆ, ದಂಡ ಹಾಕ್ದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ನಾವು ಮೊಬೈಲನ್ನು ಬಳಸ್ತಿರ್ತೀವಿ. ಹೆಲ್ಮೆಟ್ ಹಾಕೋದಿಲ್ಲ, ಬೈಕಲ್ಲಿ ಹೊರಟೋಗ್ತೀವಿ. ಮೇಜರಾಗಿ ನೋಡಿ ಹೇಳಿದಾಗೆ ಹೆಡ್ ಇಂಜುರಿ ಆದರೆ ಬೇಗ ಬ್ರೇಕಪ್ ನೋಡಿ, ಅವ್ನು ಮೂಗಲ್ಲಿ ಸ್ವಲ್ಪ ಮಾತ್ರ ರಕ್ತ ಬಂದಿದೆ, ಮಗು ಸತ್ತೋಗಿದೆ. ಆದ್ದರಿಂದ ಮಕ್ಕಳೇ ಹೆಲ್ಮೆಟ್ ಇಲ್ದಲೇ ವಾಹನ ಚಲಿಸಬಾರ್ದು. ಅದರಲ್ಲೂ ನೀವು SLC ವರ್ಗ ದಾಟೋಗೋರ್ಗ ನೀವು ವಾಹನ ಮುಟ್ಲೇಬಾರ್ದು. ವಾಹನ ಬಳಸದೆ ಹೋದರೆ ಜೀವ ಇಂಪಾರ್ಟೆಂಟು. ಸರ್ ಹೇಳಿದಾಗೆ ಜೀವ ಇಂಪಾರ್ಟೆಂಟ್ ಇದ್ದರೆ ನಾವು ಜೀವನವನ್ನು ಸಾಗಿಸ್ಬೋದು. ಆದ್ದರಿಂದ ಮಕ್ಕಳೇ ನೀವೀಗ ಓದಬೇಕಷ್ಟೇ, ಓದೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿರಿ, ವಿಷಯ ತಿಳ್ಕೊಳ್ಳಿ. ನಿಮ್ಮ ಅಣ್ಣಂದಿರಿಗೆ ತಮ್ಮಂದಿರಿಗೆ ಹೇಳ್ರಿ. ಅಣ್ಣಂದಿರು ಅಷ್ಟೇ 3 ಜನ ಬೈಕಲ್ಲಿ ಕುಣಿಸ್ಕೊಂಡು ಬೈಕ್ ಮಾಡ್ತಾರೆ, ವೀಲ್ ರೈಡಿಂಗ್ ಮಾಡ್ತಾರೆ. ಇತ್ತೀಚೆಗೊಂದು ಕೆಟ್ಟ ಹ್ಯಾಬಿಟ್ ಶುರುವಾಗಿ ರಸ್ತೆಯಲ್ಲಿ ನಾವು ವಾಹನವನ್ನು ಚಲಿಸುವಾಗ ಯಾವ ಚಿಹ್ನೆಗಳನ್ನು ಅನುಸರಿಸಬೇಕು, ಆ ಚಿಹ್ನೆಗಳು ಯಾವ ಅವಕಾಶವನ್ನು ಸೂಚನೆಯನ್ನು ನಮಗೆ ಮಾಡಿಕೊಡ್ತವೆ. ಮತ್ತೆ ಒಂದು ವೇಳೆ ಈ ವಾಹನ ಚಾಲನೆಯಲ್ಲಿ ನಾವೇನಾದರೂ ತಪ್ಪು ಮಾಡಿದಲ್ಲಿ, ಅಪಘಾತವನ್ನು ಉಂಟು ಮಾಡಿದಾಗ ಕಾನೂನು ನಮ್ಮ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಹಾಗೂ ಕಾನೂನು ನಮಗೆ ಏನನ್ನ ಶಿಕ್ಷೆಯನ್ನು ಕೊಡುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಂತಹ ಎಲ್ಲ ಅಧಿಕಾರಿಗಳಿಗೆ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೋಹನ್ ಕುಮಾರ್, ಹಾಸನದ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಪದ್ಮನಾಭ, ಸೈಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ VK ಮುಕೇಶ್, ಕಾರ್ಯದರ್ಶಿ ಲಿಲ್ಲಿ ಆರೋಗ್ಯ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರಿಗೆ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಣಕಾಸು ವಿಷಯವಾಗಿ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಮಾರಣಾಂತಿಕ ಹಲ್ಲೆ, ಗಂಭೀರವಾಗಿ ಗಾಯಗೊಂಡಿದ್ದ ಶಶಿಧರ್ ಜಿಲ್ಲಾಸ್ಪತ್ರೆಗೆ ದಾಖಲು. ಗೊರೂರು ಸಮೀಪದ ಉಳುವಾರೆ ಗ್ರಾಮದ ಬಳಿ ಘಟನೆ.
ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಕಾಮಗಾರಿ ನಿರ್ಲಕ್ಷ್ಯ, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವ ಎ ಮಂಜು. ಮಾಳಗೆರೆ ಗ್ರಾಮದ ಗಡಿ ಭಾಗದ ಬಸ್ ನಿಲ್ದಾಣ ಪಾಳುಕೊಂಪೆ, ಪ್ರಯಾಣಿಕರ ಅಳಲು ಕೇಳಿದ ಜನಪ್ರತಿನಿಧಿಗಳು. ಮತ್ತು ಹಾಸನದಲ್ಲಿ ರಾಷ್ಟ್ರೀಯ ಏಕತಾ ಶಿಬಿರ, ಬಾಲ್ಯ ವಿವಾಹ, ಬಾಲ ಗರ್ಭಿಣಿ ವಿರುದ್ಧ ಜಾಗೃತಿ ಕಿರುನಾಟಕಕ್ಕೆ ಜಿಲ್ಲಾಧಿಕಾರಿ ಚಾಲನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.